ಗುಡ್ ಈವ್ನಿಂಗ್. ಈ 2 ದಿವಸಗಳ ಕಾಲ ಪ್ರೇರಣಾ ಶಿಬಿರವನ್ನು ಆಯೋಜಿಸುವಂತ ಸ್ಕೌಟ್ಸ್ ಮತ್ತು ಗೈಡ್ ಸಂಸ್ಥೆಯ ಎಲ್ಲ ಪದಾಧಿಕಾರಿಗಳೇ ಹಾಗೂ ವೇದಿಕೆ ಮೇಲೆ ಆಸೀನರಾಗಿರುವಂತಹ ಎಲ್ಲ ಗೌರವಾನ್ವಿತರೇ ಹಾಗೂ ಎಲ್ಲ ಶಿಬಿರಾರ್ಥಿಗಳೇ, ಗುರುಪೂರ್ಣಿಮೆ ದಿವಸದಂದು 2 ದಿವಸಗಳ ಕಾಲ ಏನು ನೀವು ಶಿಬಿರವನ್ನು ಆಯೋಜಿಸಿದಿರೋ ಇದು ಒಳ್ಳೆಯದು. ಯಾಕಂದ್ರೆ ಈ ಎಂಗೇಜ್ ಅಂತಾವೆಲ್ಲ ಏನೇನು ಕಲಿತಿರ್ತೀರೋ ಅದೆಲ್ಲ ನಮ್ಮ ಲೈಫ್ ನಲ್ಲಿ ಯೂಸ್ ಆಗುತ್ತೆ. ಈಗ 2 ದಿವಸದಲ್ಲಿ ಏನ್ ಶಿಬಿರ ನಡೀತಾ ಇದೆಯಲ್ಲ, ಏನಾದ್ರೂ ಹೊಸತನವನ್ನು ಒಂದು ಕಲ್ತ್ಕೊಳ್ತಾ ಹೋಗ್ಬೇಕು. ಹೊರಗಡೆ ಗೊತ್ತಿರಲಾರ್ದಂತ ವಿಷಯವನ್ನು ಗೊತ್ತು ಮಾಡ್ಕೊಳ್ಬೇಕು. ಯಾವ್ದು ಅರ್ಧ ವಿಷಯ ಗೊತ್ತಿರುತ್ತೋ ಅದು ಪೂರ್ತಿಯಾಗಿ ತಿಳ್ಕೊಳ್ಬೇಕು ಅಂತ ಕಾರ್ಯಕ್ರಮಗಳಿಗೆ ಶಿಬಿರ ಅಂತ ಹೇಳೋದು. ಕಾರ್ಯಕ್ರಮ ಅಂದ್ರೆ ಬರೀ ಯಾರೋ ಕಾಟಾಚಾರಕ್ಕೆ ಒಂದು ಆಮೇಲೆ ಅವರು ಸ್ಪೀಚ್ ಮಾಡ್ತಾರೆ ಹೋಗ್ಬಿಡ್ತಾರೆ. ಅದು ಶಿಬಿರ ಅಂದ್ರೆ ಹಂಗಿರಲ್ಲ. ನಿಮಗೆ ಮನವರಿಕೆ ಮಾಡುವಂತ ಒಂದು ಕಾರ್ಯಕ್ರಮ ಇದು ಶಿಬಿರ ಅಂತಂದ್ರೆ. ಹೀಗಾಗಿ ನಾನು ಸ್ಕೌಟ್ಸ್ ಮತ್ತು ಗೈಡ್ ಸಂಸ್ಥೆಯವರಿಗೆ, ನಮ್ಮ ಕಾನೂನು ಸೇವಾ ಪ್ರಾಧಿಕಾರ ವತಿಯಿಂದ ಅವರಿಗೆ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ಇಂತಹ ಒಂದು ಶಿಬಿರವನ್ನು ಆಯೋಜಿಸಲಿಕ್ಕೆ ಬಹುಶಃ ನಾನು ಇವರು ಸಂಪನ್ಮೂಲ ವ್ಯಕ್ತಿಗಳನ್ನ ಪಟ್ಟಿಯನ್ನು ನೋಡಿದಾಗ ಎಲ್ಲರಿಗೂ ಇನ್ವೈಟ್ ಮಾಡಿದ್ದಾರೆ. ಡಾಕ್ಟರ್ಸ್ಗಳಿಗೂ ಇನ್ವೈಟ್ ಮಾಡಿದ್ದಾರೆ, ವಕೀಲರಿಗೂ ಮಾಡಿದ್ದಾರೆ, ನ್ಯಾಯಾಧೀಶರಿಗೂ ಮಾಡಿದ್ದಾರೆ, ಮತ್ತೆ ಕರಾಟೆ ತರಬೇತುದಾರರು ಅವರಿಗೂ ಇನ್ವೈಟ್ ಮಾಡಿದ್ದಾರೆ. ಬಹುಶಃ ಎಲ್ಲ ಸಮಾಜದ ಎಲ್ಲ ಹಂತದವರಿಗೂ ತಮಗೆ ಒಂದು ಸೆಲ್ಫ್ ಡಿಫೆನ್ಸ್ ಆಗಿ ಅಥವಾ ಕಾನೂನಾತ್ಮಕ ವಿಷಯವಾಗಿ ಅಥವಾ ಮೆಡಿಕಲ್ ಸಂಬಂಧಪಟ್ಟಂತ ಫೀಲ್ಡ್ ಅಂತದ್ದಾಗಲಿ ಎಲ್ಲವನ್ನು ಉಪಯೋಗ ಆಗಲಿ ಅಂತ ಹೇಳಿ ಅವರು ಎಲ್ಲರಿಗೂ ಆಹ್ವಾನ ನೀಡಿದ್ದಾರೆ. ಈ 2 ದಿವಸಗಳ ಕಾಲ ತಾವು ಏನು ಶಿಬಿರ ನಡೀತಾ ಇದೆಯೋ ಇದರ ಸದುಪಯೋಗ ತಾವು ಪಡಿಬೇಕಂತ ಹೇಳಿ ನಮ್ಮಲ್ಲಿ ನಾವು ಮನವಿ ಮಾಡ್ಕೊಳ್ತಾ, ಮತ್ತೆ ತಮ್ಗೆಲ್ಲರೂ ಗೊತ್ತಿರ್ಬೋದು, ನಾವು ನ್ಯಾಯಾಧೀಶರು ನ್ಯಾಯದಲ್ಲಿ ಕೂತು ಕೆಲಸ ಮಾಡುವಂತವ್ರು, ಹೊರಗಡೆ ಬರುವಂತವ್ರು ಅಲ್ಲ. ಆದ್ರೆ ಒಬ್ಬರು ಜಿಲ್ಲೆಗೆ ಒಬ್ಬರು ಜಡ್ಜಿ ಈಗ ಅಪಾಯಿಂಟ್ ಮಾಡಿದ್ದಾರೆ. ಅವರು ಹೊರಗಡೆ ತಿರುಗಾಡಬಹುದು, ಅಂತ ಒಂದು ಕಾರ್ಯಕ್ರಮಕ್ಕೆ ಬರಬಹುದು. ಅವರೊಂದು ವಿಷಯವನ್ನು, ಕಾರಣಾತ್ಮಕ ವಿಷಯವನ್ನು ಹೇಳೋದಾಗಿ ಬೆರೆಯುವಂತ ಒಬ್ಬರು ಜಡ್ಜಿ ಮಾತ್ರ ಅವಕಾಶ ಇದೆ. ಅದು ಯಾವ ಕಾನೂನು ಅಡಿಯಲ್ಲಿ ನಾವೆಲ್ಲ ನಿಮ್ಮ ಮುಂದೆ ಬರ್ತಾ ಇದ್ದೀವಿ ಅಂತಂದ್ರೆ ಲೀಗಲ್ ಸರ್ವಿಸಸ್ ಅಥಾರಿಟೀಸ್ ಆಕ್ಟ್ ಅಂತ ಹೇಳಿ 1987ರ ಕಾನೂನು ಅಡಿಯಲ್ಲಿ ಒಂದು ಕೇಂದ್ರ ಸರ್ಕಾರದ ಒಂದು ಈ ಕಾನೂನು ಅಡಿಯಲ್ಲಿ ಹಿರಿಯ ಶ್ರೇಣಿ ಅಥವಾ ಹಿರಿಯ ದಿವಾಳಿ ನ್ಯಾಯಾಧೀಶರು ನೇಮಕ ಮಾಡ್ತಾ ಇದ್ದಾರೆ. ಇದರಲ್ಲಿ ಮುಖ್ಯವಾಗಿರ್ತಕ್ಕಂಥ ಉದ್ದೇಶ ಕಾನೂನಿನ ಅರಿವು, ಲೋಕ್ ಅದಾಲತ್, LADC ಮತ್ತೆ PLC ಅಂದ್ರೆ ಪ್ರೀ ಲಿಟಿಗೇಷನ್ ಕೇಸಸ್ ಅಂತ ಹೇಳಿ ಇವು ಒಂದು 5 ಅಂಗಗಳಲ್ಲಿ ನಾವು ನ್ಯಾಯಾಧೀಶರಲ್ಲಿ ಕೆಲಸವನ್ನು ಮಾಡ್ತಾ ಇದ್ದೇವೆ. ಮೊಟ್ಟ ಮೊದಲನೇದಾಗಿ ನಮ್ಮ ಸಂಸ್ಥೆ ಮಾಡುವಂತ ಒಂದು ಫಸ್ಟ್ ಕೆಲಸ ಏನಪ್ಪಾ ಅಂತಂದ್ರೆ ಕಾನೂನಿನ ಅರಿವನ್ನು ಮೂಡಿಸೋದು. ನಮ್ಮೆಲ್ಲರಿಗೂ ಗೊತ್ತಿರ್ಬೋದು, ನಮ್ದು ಫೆಡರಲ್ ಸಿಸ್ಟಮ್ ಆಫ್ ಕಾನ್ಸ್ಟಿಟ್ಯೂಷನ್ ಅಂದ್ರೆ ರಾಜ್ಯದಲ್ಲಿ ಕೆಲವೊಂದು ಕಾನೂನುಗಳ ರಚನೆ ಆಗ್ತವೆ, ಕೇಂದ್ರದಲ್ಲಿ ಕೂಡ ಕೆಲವೊಂದು ಕಾನೂನುಗಳ ರಚನೆ ಆಗ್ತವೆ. ಅವು ಕಾನೂನುಗಳ ಪಟ್ಟಿಯಲ್ಲಿ ನೋಡ್ತಾ ಇದ್ರೆ ಅವು ಸಾವಿರಾರು ಗಟ್ಟಲೆ ಇದ್ದಾವೆ. ಅದು ನಮಗೂ ಗೊತ್ತಿಲ್ಲ, ನಿಮಗೂ ಗೊತ್ತಿರಲ್ಲ. ನಮ್ಗೆ ಏನಪ್ಪಾ ಅಂತಂದ್ರೆ ನಮ್ಮ ಮುಂದೆ ಕೇಸ್ಗಳಲ್ಲಿ ಬಂದಾಗ ಅಥವಾ ಈ ಪ್ರದೇಶದಲ್ಲಿ ಎಂತ ಕೇಸ್ಗಳಿರ್ತಾವಪ್ಪ ಅಂತ ಕಾನೂನು ನಾವೆಲ್ಲ ಬಲವರಾಗಿರ್ತೀವಿ, ಅದರಲ್ಲಿ ಕಮಾಂಡ್ ಇರುತ್ತೆ ನಮಗೆ. ಮತ್ತೆ ಯಾವ್ದಾದ್ರು ಹೊಸ ವಿಷಯ ಬಂದ್ರೆ ಮತ್ತೆ ತೆಗಿತೀವಿ, ನೋಡ್ತೀವಿ. ಈಗ ನಮ್ಮ ಮುಂದೆ ಇರುವಂತ ಕೇಸ್ಗಳನ್ನ, ಆ ಸಂಗತಿಗಳನ್ನ ನೋಡ್ತೀವಿ, ಅದಕ್ಕೂ ತಾಳೆ ಮಾಡಿ ಇದು ಹೊಂದಾಣಿಕೆ ಆಗುತ್ತೆ ಇಲ್ಲಪ್ಪ ಅಂತ ನೋಡಿ ಇಬ್ಬರು ಪಕ್ಷಕಾರರ ಸಾಕ್ಷಿ, ಡಾಕ್ಯುಮೆಂಟರಿ ಎವಿಡೆನ್ಸ್, ಓರಲ್ ಎವಿಡೆನ್ಸ್ ನಮ್ಮ ನ್ಯಾಯಾಲಯದಲ್ಲಿ ಸಾಕ್ಷಿ ಹೇಳ್ತಾರೆ, ಅದ್ರ ಮೇಲೆ ನಾವು ನಮ್ಮ ತೀರ್ಪನ್ನು ಕೊಡ್ತೀವಿ. ಆದ್ರೆ ತಮ್ಗೆ ಕಾನೂನಿನ ಅರಿವನ್ನು ಮೂಡಿಸ್ಬೇಕೆನ್ನುವಂತ ಒಂದು ಫಸ್ಟ್ ಉದ್ದೇಶ ನಮ್ದು ಕಾನೂನು ಸೇವಾ ಪ್ರಾಧಿಕಾರದ ಮುಖ್ಯವಾಗಿರ್ತಕ್ಕಂಥ ಉದ್ದೇಶ. ಮತ್ತೆ ನಮಗೂ ಸಾವಿರಾರು ಕಾನೂನು ಓದ್ಬೇಕಂತ ನೀವು ಕೇಳಬಹುದು, ಅವಶ್ಯಕತೆ ಇಲ್ಲ. ಆದ್ರೆ ನಿಮಗೆ ದಿನನಿತ್ಯ ಜೀವನದಲ್ಲಿ, ದಿನನಿತ್ಯ ತಮ್ಮ
ಚಟುವಟಿಕೆಯಲ್ಲಿ ಎಂತ ಎಂತ ಕಾನೂನುಗಳನ್ನು ತಾವು ತಿಳ್ಕೊಂಡಿರ್ಬೇಕಪ್ಪ ಅಂತಂದು ಸ್ವಲ್ಪ ಸಿಂಪಲ್ ಆಗಿ ಹೇಳ್ತೀನಿ. ಬರ್ತ್ ಅಂಡ್ ಡೆತ್ ರಿಜಿಸ್ಟ್ರೇಷನ್ ಆಕ್ಟ್, ತಮ್ಮ ಮನೆಯಲ್ಲಿ ಯಾವುದೋ ಒಂದು ಮಗು ಜನ್ಮವಾಗಿರುತ್ತೆ, 30 ದಿವಸ ಒಳಗಾಗಿ ಹೋಗ್ಬಿಟ್ಟು ಸಂಬಂಧಪಟ್ಟಂತ ವಿಲೇಜ್ ಅಕೌಂಟೆಂಟ್ ಅಥವಾ ಪಟ್ಟಣದಲ್ಲಿ CMC ಅಧಿಕಾರಿ ಇರ್ತಾರೆ, ಅವ್ರ ಹತ್ರ ಹೋಗಿ 30 ದಿವಸ ಒಳಗಾಗಿ ತಾವು ಅರ್ಜಿಯನ್ನು ಕೊಟ್ಟಿದ್ರೆ ಅವರು ಆ ಒಂದು ಮಗುವಿನ ಹೆಸರು, ಜನ್ಮ ದಿನಾಂಕ, ಹಾಸ್ಪಿಟಲ್ ಆಯ್ತು ಜನ ಅಥವಾ ಮನೆಯಲ್ಲಿ 5 ಜನ ಅಂತ ಹೇಳಿದ್ರೆ ಅವ್ರು ತಮಗೆ ಒಂದು ಜನ್ಮ ಪ್ರಮಾಣ ಪತ್ರವನ್ನು ಕೊಡ್ತಾರೆ. ನಂತರ 30 ದಿವಸಗಳ ನಂತರ ಮತ್ತೆ ಲೇಟ್ ಆಯ್ತಪ್ಪ ಒಂದು 60 ದಿವಸ ತನಕ ಆಯ್ತು, 10 ರೂಪಾಯಿ ಪೆನಾಲ್ಟಿ ಫೀಸ್ ಅಂತ ಮತ್ತೆ ಕೊಡ್ತಾರೆ. ನಂತರ 1 ವರ್ಷ ಲೇಟ್ ಆಯ್ತಪ್ಪ ಅಂತಂದ್ರೆ ಮತ್ತೆ ತಾವು ನ್ಯಾಯಾಲಯಕ್ಕೆ ಬರಬೇಕಾಗುತ್ತೆ. ನ್ಯಾಯಾಲಯಕ್ಕೆ ಬರಬೇಕಾಗಿದ್ರೆ ಅಲ್ಲೇ ಆಗಿರ್ತಕ್ಕಂಥ ಒಂದು ಪ್ರೊಸೀಜರ್ ಇರುತ್ತೆ, ಅಲ್ಲಿ ಪ್ಲೀಡಿಂಗ್ಸ್ ಇರುತ್ತೆ, ಅಥವಾ ವಕೀಲರನ್ನು ನೇಮಕ ಮಾಡಬೇಕು, ಅಪೋಸಿಟ್ ಪಾರ್ಟಿಗಳಿಗೆ ನೋಟಿಸ್ ಹೋಗ್ಬೇಕು, ತಮ್ಮ ಸಾಕ್ಷಿ ಹೇಳಬೇಕು, ನಂತರ ಜಜ್ಮೆಂಟ್ ಕೊಡ್ತೀವಿ. ಅದಕ್ಕೆ 6 ತಿಂಗಳು ವರ್ಷ ಗಂಟೆಗೆ ಆಗಬೇಕಾಗುತ್ತೆ. ಹೀಗಾಗಿ ಇವೆಲ್ಲ ಅವಾಯ್ಡ್ ಮಾಡುವ ಸಲುವಾಗಿ ಈಗ ತಾವೆಲ್ಲ ಮುಂದೆ ವೈವಾಹಿಕ ಜೀವನಕ್ಕೆ ಕಾಲಿಡೋರು ಅಥವಾ ತಮ್ಮ ಮನೆಯಲ್ಲಿ ದೊಡ್ಡವರು ಜನನಾಗಿದ್ರೆ ಇಂಥವೆಲ್ಲ ಅವ್ರಿಗೆ ತಿಳಿಯಿರಬೇಕು. ನೀವು ಒಂದು ಜನ ಆಯ್ತು, ಒಂದು ಅಕಸ್ಮಾತ್ ಮರಣ ಆಯ್ತು ಅಂತ ತಮ್ಮ ಮನೆಯಲ್ಲಿ ಯಾರಾದ್ರು, ಅದು ಕೂಡ ಸೇಮ್ ಪ್ರೊಸೀಜರ್ ಹೀಗೆ. ಮರಣ ಆಗಿದ ತಕ್ಷಣ ಎಲ್ಲ ಆಸ್ತಿಗಳಿರ್ತವೆ, ಆಸ್ತಿಗಳು ವರ್ಗಾವಣೆ ಮಾಡೋದಿರ್ತವೆ. ನೀವು ಯಾವ್ದು ಡೆತ್ ಸರ್ಟಿಫಿಕೇಟ್ ಕೊಡ್ಲಾರ್ದರೆ ಯಾವುದೋ ಆಸ್ತಿ ವರ್ಗಾವಣೆ ಆಗೋದಿಲ್ಲ. ಅದು ಡೆತ್ ಸರ್ಟಿಫಿಕೇಟ್ ಅನ್ನು ತೆಗೆದುಕೊಂಡು ಸಂಬಂಧಪಟ್ಟಂತ ಅಧಿಕಾರಿ ತನ್ನ ಜಮೀನು ಇರ್ಬೋದು, ಯಾವುದೋ ಸೈಟ್ ಇರ್ಬೋದು ಅಥವಾ ಬಿಲ್ಡಿಂಗ್ ಇರ್ಬೋದು, ಇಂಥ ಒಂದು ಸರ್ಟಿಫಿಕೇಟ್ಗಳನ್ನು ತೆಗೆದುಕೊಂಡು ಹೋಗಿ ಸಂಬಂಧಪಟ್ಟ ಅಧಿಕಾರಿಗಳ ಮುಂದೆ ಕೊಟ್ಟಿದ್ರೆ ಅವು ಆಸ್ತಿಗಳು ಯಾರ ಹೆಸರಿಗೆ ಆಗಬೇಕಪ್ಪ ಅಂತ ಹೇಳಿ ವಾರಸುದಾರ ಸರ್ಟಿಫಿಕೇಟ್ ಕೊಟ್ಟು ತಾವು ಅಂತ ಒಂದು ಪ್ರಮಾಣ ಪತ್ರವನ್ನು ಕೊಟ್ಟು ಆಸ್ತಿಯ ವರ್ಗಾವಣೆ ಸಮೇತವನ್ನು ನಾವು ಮಾಡಬಹುದು. ಮತ್ತೆ ತಾವೆಲ್ಲ ಕಾಲೇಜ್ಗಳಲ್ಲಿ ಬಂದಿದ್ರೆ ಈಗ ತಾವು ಕೆಲವೊಂದು ಹತ್ರ 2 ವೀಲರ್ ನಡೆಸ್ತಿರ್ಬೋದು, ಬೈಕ್ ನಡೆಸ್ತಿರ್ಬೋದು. ಬೈಕ್ ನಡೆಸೋಕ್ಕಿಂತ ಚಾಲನೆ ಮಾಡೋಕ್ಕಿಂತ ಮುಂಚೆ ಏನ್ ಮಾಡಬೇಕಪ್ಪ ಅಂತಂದ್ರೆ ಡ್ರೈವಿಂಗ್ ಲೈಸೆನ್ಸ್ ತಗೊಳ್ಳೋದು ತುಂಬಾ ಕಡ್ಡಾಯ. ಯಾಕೆ ತಗೊಳ್ಬೇಕು? ಡ್ರೈವಿಂಗ್ ಲೈಸೆನ್ಸ್ ಇದ್ದ ಒಂದು ಪೊಲೀಸ್ ಹಿಡಿತಾರೆ, ಫೈನ್ ಹಾಕ್ತಾರೆ. ಮತ್ತೆ ಸೆಕೆಂಡ್, ಏನಾದ್ರೂ ಆಕ್ಸಿಡೆಂಟ್ ಆಗಿದ್ರೆ ನಾವು ಒಂದು ಆ ವೆಹಿಕಲ್ಗೆ ಒಂದು ವಿಮೆಯನ್ನು ಕೂಡ ನಾವು ಮಾಡಿಸಿರ್ಬೇಕು. ಪ್ರತಿ ವರ್ಷ ವಿಮೆ ಮಾಡಿಸಿರ್ಬೇಕು. ಇವೆರಡೂ ಒಂದ್ ಕಡೆ ತಾವು ಮಾಡ್ತಿಲ್ಲ ಅಂತ ತಿಳ್ಕೊಂಡು, ತಾವು ತಮ್ಮ ಡ್ರೈವಿಂಗ್ ಲೈಸೆನ್ಸ್ ಇರಲಿಲ್ಲ ಅಥವಾ ವಿಮೆನೂ ಇರಲಿಲ್ಲ ಅಂತ ತಿಳ್ಕೊಂಡು ಒಂದು ಕಡೆ ವೆಹಿಕಲ್, ಅವಾಗ ಏನಾಗುತ್ತೆ, ನೀವು ನಿಮ್ಮ ತಪ್ಪಿನಿಂದ ಆಕ್ಸಿಡೆಂಟ್ ಆಗಿರೋದ್ರಿಂದ ಅದು ಕೋರ್ಟ್ ಏನ್ ಮಾಡುತ್ತೆ, ಜಜ್ಮೆಂಟ್ ನೀವು ವಿರುದ್ಧ ಕೊಡುತ್ತೆ. ನೀವೇ ಅವರಿಗೆ ಪರಿಹಾರ ಕೊಡ್ರಿ ಇರ್ತೀರಿ. ಅದು ಲಕ್ಷಾಂಗಟ್ಟಲೆ ಇರುತ್ತೆ, 20 ಲಕ್ಷ, 30 ಲಕ್ಷ, 40 ಲಕ್ಷ, 10 ಲಕ್ಷ ಹಿಂಗಿರುತ್ತೆ. ಅವು ಎಲ್ಲಿ ಕೊಡ್ತಾವು. ಒಂದ್ ವೇಳೆ ತಾವು ಡ್ರೈವಿಂಗ್ ಲೈಸೆನ್ಸ್ ಮತ್ತೆ ವಿಮೆ, ಇನ್ಸೂರೆನ್ಸ್ ಅಂತ ಸಂಬಂಧಪಟ್ಟಂತ ವೆಹಿಕಲ್ಗಳಿಗೆ ಮಾಡಿಸಿದ್ರೆ ಅದೇನಾಗುತ್ತೆ, ಇನ್ಸೂರೆನ್ಸ್ ಕಂಪನಿಯವರು ಅದನ್ನು ಭರ್ತಿ ಮಾಡ್ತಾರೆ. ಈಗ ವಿಮೆ ಮೊತ್ತ ಬಹಳ ತುಂಬಾ ಕಡಿಮೆ ಇರುತ್ತೆ, 500-1000 ಇರುತ್ತೆ. ಬಟ್ ಏನೋ ನಾವೆಲ್ಲ ನಿರ್ಲಕ್ಷ್ಯ ಮಾಡ್ತೀವಿ, ಕಾಳಜಿ ವಹಿಸಲ್ಲ, ಏನಾಗುತ್ತೆ ನೋಡೋಣ. ಹಾಗಾಗಿ ಯಾವುದೋ 100ರಲ್ಲಿ ಒಬ್ಬರಿಗೆ ಆಗುತ್ತೆ, ಎಲ್ಲರಿಗೂ ಆಗಲ್ಲ. ಅವರು ಇಂಥ ಕಷ್ಟಗಳನ್ನು ಅನುಭವಿಸ್ಬೇಕಲ್ಲ. ಹೀಗಾಗಿ ಇಂಥ ವಿಷಯಗಳನ್ನೆಲ್ಲ ತಾವು ತಿಳ್ಕೊಳ್ಬೇಕೆನ್ನುವಂತ ಉದ್ದೇಶದಿಂದ ನಾವು ಸಣ್ಣ ಪುಟ್ಟ ಇಂಥ ಯಾವ ದಿನನಿತ್ಯದ ಜೀವನದಲ್ಲಿ ಬೇಕಾಗಿರುವಂತಹ ಕಾನೂನುಗಳನ್ನು ಓದಿಸ್ತೇವೆ. ಮತ್ತು ನಮ್ಮ 2ನೇ ಉದ್ದೇಶ ಏನಪ್ಪಾ ಅಂತಂದ್ರೆ ನೆರವು. ಈಗ ನಮ್ಮ ಕೋರ್ಟ್ಗಳಲ್ಲಿ ಶ್ರೀಮಂತರು ಬರ್ತಾರೆ, ಬಡವರು ಬರ್ತಾರೆ, ನಮ್ಮ ಶೆಡ್ಯೂಲ್ ಕ್ಯಾಸ್ಟ್ ಬರ್ತಾರೆ, ಶೆಡ್ಯೂಲ್ ಟ್ರೈಬ್ಸ್ ಬರ್ತಾರೆ, ಮಹಿಳೆಯರು ಬರ್ತಾರೆ, ಯಂಗ್ ಜನರೇಷನ್ ಬರ್ತಾರೆ, ಓಲ್ಡ್ ಜನರೇಷನ್ ಎಲ್ಲರೂ ಬರ್ತಾರೆ. ಆದ್ರೆ ಕೆಲವೊಬ್ರು ಬಡವರು ಇರ್ತಾರೆ, ಕೆಲವೊಬ್ರು ಲೇಡೀಸ್ ಇರ್ತಾರೆ, ಶೆಡ್ಯೂಲ್ ಕ್ಯಾಸ್ಟ್ ಇರ್ತಾರೆ, ಶೆಡ್ಯೂಲ್ ಟ್ರೈಬ್ಸ್ ಇರ್ತಾರೆ. ಅವರಿಗೆ ವಕೀಲರನ್ನ ನೇಮಕ ಮಾಡುವಂತ ಒಂದು ಆರ್ಥಿಕ ಸಾಮರ್ಥ್ಯ ಇರುವುದಿಲ್ಲ ಅವರಿಗೆ. ಅಂತ ಒಂದು ಸಂದರ್ಭದಲ್ಲಿ ನಮ್ಗೆ ಮಾತ್ರ ಒಂದು ಚಾರ್ಟ್ ಇದೆ, ಅದರಲ್ಲಿ ಒಂದು ಚೌಕಟ್ಟಿದೆ, ಯಾರ್ಯಾರಿಗೆ ನಾವು ವಕೀಲರನ್ನ ಫ್ರೀಯಾಗಿ ನೇಮಕ ಮಾಡಬಹುದು ಅಂತ ಹೇಳಿ. ಒಂದು ತಾವು ಶೆಡ್ಯೂಲ್ ಕ್ಯಾಸ್ಟ್ ಸಂಬಂಧಪಟ್ಟವರು ಇರ್ಬೋದು, ಅಥವಾ ಶೆಡ್ಯೂಲ್ ಟ್ರೈಬ್ಗೆ ಸಂಬಂಧಪಟ್ಟವರು ಇರ್ಬೋದು, ಅಥವಾ ತಾವು ಯಾವುದೇ ವ್ಯಕ್ತಿ ವಾರ್ಷಿಕವಾಗಿ ಒಂದು 3 ಲಕ್ಷಕ್ಕಿಂತ ಕಡಿಮೆ ಆದಾಯ ಉಳ್ಳಂತ ಒಬ್ಬ ವ್ಯಕ್ತಿ ಏನಾದ್ರು ನಮ್ಮ ಹತ್ರ ಒಂದು ಅರ್ಜಿಯನ್ನು ಕೊಟ್ಟಿದ್ರೆ ಸಿಗುತ್ತಾವೆ, ಹೂಡುವುದಕ್ಕಾಗಿ ಅಥವಾ ಪ್ರತಿರಕ್ಷಣೆಗಾಗಿ, ಅಥವಾ ನಿಮ್ಮ ವಿರುದ್ಧ ಯಾರು ಕೇಸ್ ಹಾಕಿರ್ತಾರಲ್ಲ ಅದನ್ನ ಡಿಫೆಂಡ್ ಮಾಡಲಿಕ್ಕೆ, ಅಂತವರನ್ನ ನಾವು ಏನ್ ಮಾಡ್ತೀವಿ, ನಮ್ಮ DLS ಅಂದ್ರೆ ಡಿಸ್ಟ್ರಿಕ್ಟ್ ಲೀಗಲ್ ಸರ್ವಿಸಸ್ ಅಥಾರಿಟಿ ಅಂದ್ರೆ ಜಿಲ್ಲಾ ಕೇಂದ್ರದಲ್ಲಿ ಇರುತ್ತೆ, ಮತ್ತೆ ತಾಲೂಕಾ ಕೇಂದ್ರದಲ್ಲಿ ತಾಲೂಕಾ ಲೀಗಲ್ ಸರ್ವಿಸಸ್ ಕಮಿಟಿ ಅಂತ ಇರುತ್ತೆ. ಅಲ್ಲಿ ತಾವು ಅರ್ಜಿಯನ್ನು ಕೊಟ್ಟು ಸಂಬಂಧಪಟ್ಟ ದಾಖಲೆಗಳನ್ನು ಕೊಟ್ಟಿದ್ರೆ
ನಾವೇನ್ ಮಾಡ್ತೀವಿ, ನಮ್ಮ ಆಫೀಸ್ ಮುಖಾಂತರ ವಕೀಲರ ನೇಮಕ ಮಾಡಿ ನಾವೇ ಅವ್ರಿಗೆ ಫೀಸ್ ಕೊಡ್ತೀವಿ. ನೀವು ಇಷ್ಟೇ ಅವ್ರಿಗೆ ಇನ್ಸ್ಟ್ರಕ್ಷನ್ ಕೊಡ್ತಾ ಇದ್ದಾರೆ, ನೀವು ಕೇಸ್ ಸಂಗತಿಗಳಿಗೆ ಏನು ಅಂತ ಹೇಳಬೇಕು. ಹೇಳಿದ್ರೆ ಅದು ಅವ್ರು ಡಿಫೆಂಡ್ ಆದ್ರೂ ಮಾಡ್ತಾರೆ ಅಥವಾ ನಿಮ್ಮ ಪರವಾಗಿ ಕೇಸ್ ಆದ್ರೂ ಹಾಕ್ತಾರೆ ಅವ್ರು ಕೋರ್ಟಲ್ಲಿ. ಇದು ಎರಡನೇ ಉದ್ದೇಶ, ಅಂದ್ರೆ ಎರಡನೇ ಒಂದು ಹಂತದ ಒಂದು ಕಾರ್ಯಕ್ರಮ. ಮತ್ತೆ ನೆರವೇರಿತು ಒಂದು ಲೋಕ ಅದಾಲತ್ ಅಂತ ಹೇಳಿ ನಾವು ಮಾಡ್ತೀವಿ. ಮಾನ್ಯ ಸರ್ವೋಚ್ಚ ನ್ಯಾಯಾಲಯದ ಆದೇಶದಂತೆ, ಸುಪ್ರೀಂ ಕೋರ್ಟಿನ ಆದೇಶದಂತೆ ನಾವು ವರ್ಷಕ್ಕೆ ಸುಮಾರು 4 ಲೋಕ ಅದಾಲತ್ಗಳನ್ನು ಮಾಡ್ತೀವಿ. ಅಂದ್ರೆ ಇಲ್ಲಿ ಸಾಧ್ಯವಾದಷ್ಟು ನಾವು ಏನ್ ಮಾಡ್ತೀವಿ, ರಾಜಿ ಮುಖಾಂತರ ಅವರಿಗೆ ಪರಸ್ಪರ ಒಂದೊಂದು ಮಾಡಿ ಮತ್ತೆ ಒಂದುಗೂಡಿಸಿ ವಾಪಸ್ ಕಳಿಸ್ತಾ ಇರ್ತೀವಿ. ಈಗ ಇತ್ತೀಚೆಗೆ ಜೀವನದ ಈಗಿನ ಜನರೇಷನ್ ಅಲ್ಲಿ ಏನಾಗ್ತಾ ಇದೆ ಅಂತಂದ್ರೆ, ಈ ವೈವಾಹಿಕ ಜೀವನಕ್ಕೆ ಕಾಲು ಇಡ್ತಾರಲ್ಲ ಅಂತ ಪ್ರಕರಣಗಳು ಕೂಡ ನಮಗೆ ಜಾಸ್ತಿ ಬರ್ತಾ ಇದೆ. ಅಂದ್ರೆ ಸಣ್ಣ ಪುಟ್ಟ ಸಮಸ್ಯೆಗಳು. ನನ್ನ ಗಂಡ ನನಗೆ ಮೊಬೈಲ್ ಮಾತಾಡಿಸೋದಿಲ್ಲ, ಅಡಿಗೆ ಚೆನ್ನಾಗಿ ಮಾಡೋದಿಲ್ಲ ಹೆಂಡತಿ ಒಂದು, ಮತ್ತೆ ನನ್ನ ಹೆಂಡತಿ ಕಿಟಕಿಯಲ್ಲಿ ಹುಟ್ಟಿ ಬೇರೆ ಹುಡುಗರಿಗೆ ನೋಡ್ತಾ ಇರ್ತಾರೆ, ಮತ್ತೆ ಹೆರಿಗೆ ಹೋಗೋದಕ್ಕಳು ವಾಪಸ್ ನನ್ನ ಗಂಡ ತೆರಲಿಕ್ಕೆ ಗೊತ್ತಿಲ್ಲ. ಇವೆಂತ ಎಲ್ಲ ಏನಾಗುತ್ತೆ, ಸಣ್ಣ ಪುಟ್ಟ ವಿಷಯಗಳು. ಇವು ಯಾವುದು ದೊಡ್ಡದಲ್ಲ, ಇವು ಪರಸ್ಪರ ನೀವು ಒಂದು ಕಡೆ ಕೂತಿ ಸಮಾಲೋಚನೆ ಮಾಡಿ ಇವೆಲ್ಲ ಬಗೆಹರಿಸುವಂತ ವಿಷಯಗಳು ಇವೆಲ್ಲ. ಅದು ಏನಾಗುತ್ತೆ, ಪ್ರತಿಷ್ಠೆ ಆಗಿರುತ್ತೆ ಅವರಿಗೆ. ನಾನೇ ಫ್ರೆಂಡ್ ಆಗ್ಬೇಕು, ನಾನೇ ಅವ್ರ ಮಾತು ಕೇಳಬೇಕು, ನನ್ನ ಮಾತೆ ಅವ್ರು ಕೇಳಬೇಕು ಅನ್ನುವಂತ ಒಂದು ಉದ್ದೇಶ ಇರುತ್ತೆ. ಹೀಗಾಗಿ ಲೋಕ ಅದಾಲತ್ಗಳಲ್ಲಿ ನಾವು ಏನ್ ಮಾಡ್ತೀವಪ್ಪ ಅಂತಂದ್ರೆ ಅಂತ ಕೇಸ್ಗಳನ್ನ ನಾವೇನ್ ಮಾಡ್ತೀವಿ, ಪ್ರೀ ಕನ್ಸಿಲಿಯೇಷನ್ ಸೀಟಿಂಗ್ ಅಂತ ಹೇಳಿ ಮಾಡ್ತೀವಿ. ಅಂದ್ರೆ ಪ್ರತ್ಯೇಕವಾಗಿರ್ತಕ್ಕಂಥ ಮೀಟಿಂಗ್ಸ್ ಗಳನ್ನ ಮಾಡ್ತೀವಿ. ಒಂದ್ಸಲ ಗಂಡನ ಕಳಿಸ್ತೀವಿ, ಒಂದ್ಸಲ ಹೆಂಡತಿ ಕಳಿಸ್ತೀವಿ. ಅಲ್ಲಿ ಗೊತ್ತಾಗುತ್ತೆ ನಮ್ಗೆ ಈ ಸಮಸ್ಯೆ ಎಲ್ಲಿದೆ ಅಂತ ನಾವು ಇಂಪಾರ್ಟ್ ಮಾಡ್ಕೊಂಡ್ಬಿಟ್ಟು ಅದ್ರ ಮೇಲೆ ನಾವು ಕಾನ್ಸಂಟ್ರೇಷನ್ ಮಾಡ್ಬಿಟ್ಟು ಸಣ್ಣ ಪುಟ್ಟ ವಿಷಯಗಳಿದ್ರೆ ಏನ್ ಮಾಡ್ತೀವಿ, ನಾವು ಅಲ್ಲೇ ಅದನ್ನು ಬಗೆಹರಿಸ್ಬಿಡ್ತೀವಿ. ಏನಾಗುತ್ತೆ ಅಂತಂದ್ರೆ, ಇದು ಒಂದು ಕೇಸನ್ನ ಅವ್ರಿಗೆ ಹಾಗೆಯೇ ಮುಂದುವರಿಸ್ಬಿಟ್ಟಿದ್ರೆ ಏನಾಗುತ್ತೆ ಗೊತ್ತಾ, ಇದು ಒಂದು ಡೈವರ್ಸ್ ಬಂದಿರ್ತಾರೆ, ಇನ್ನೊಂದು ನೆಕ್ಸ್ಟ್ ಏನಾಗುತ್ತೆ, ಮತ್ತೆ ವಕೀಲರಿಗೆ ಸಲಹೆ ಕೊಡ್ತಾರೆ. ಹೋಗಿದ ತಕ್ಷಣ ಇನ್ನೊಂದು ಸಿವಿಲ್ ದಾವೆ ಹಾಕಿ ಅಂತ ಹೇಳ್ತಾರೆ, ಪ್ರಾಪರ್ಟಿ ಕೇಸ್ ಹಾಕಿ ಅಂತ ಹೇಳ್ತಾರೆ, ನಂತರ ಮೇಂಟೆನೆನ್ಸ್ ಹಾಕಿ ಅಂತ ಹೇಳ್ತಾರೆ, ಮತ್ತೆ ಇನ್ನೊಂದು ಕ್ರಿಮಿನಲ್ ಕೇಸ್ ಹಾಕಿ ಅಂತ ಹೇಳ್ತಾರೆ. ಏನಾಗುತ್ತೆ, ಒಂದಕ್ಕೂ ಒಂದು ಏನಾಗುತ್ತೆ, 4-5 ಕೇಸ್ಗಳಾಗ್ಬಿಡ್ತವೆ. ಅವಾಗ ಏನಾಗುತ್ತೆ, ಇದೆಲ್ಲ ಯಂಗ್ ಜನರೇಷನ್ ಅಂದ್ರೆ ಜೀವನ ಏನ್ ಮಾಡ್ತಾರೆ, ಕೋರ್ಟಲ್ಲೇ ಕಳಿಬೇಕಾಗುತ್ತೆ. ಹೇಗೆ ಅಂತಂದ್ರೆ, ನಮ್ಮ ಭಾರತೀಯ ಕಾನೂನು ಇರೋದು ಹಾಗೆ ಒಂದೇ ದಿವಸದಲ್ಲಿ ಅಥವಾ ಒಂದೇ ತಿಂಗಳಲ್ಲಿ ಜಡ್ಜ್ಮೆಂಟ್ ಕೊಡ್ಲಿಕ್ಕೆ ಆಗೋದಿಲ್ಲ. ಯಾಕಂದ್ರೆ ನಮ್ಮ ಹತ್ರ ಇರೋ ಸಾವಿರಾರು ಕೇಸ್ಗಳು, ಪ್ರೊಸೀಜರು ಹಾಗೆ ಇರೋದು. ಪ್ರತಿಯೊಂದು ಹಂತದಲ್ಲಿ ನಿಮಗೂ ಕೇಳಬೇಕು, ಅವರಿಗೂ ಕೇಳಬೇಕು, ಅವ್ರಿಗೆ ಕೇಳಿದ ನಂತರ ನಾವು ಆರ್ಡರ್ ಮಾಡಬೇಕು. ನಾವು ಆರ್ಡರ್ ಮಾಡಿದ್ರೆ ಮತ್ತೆ ಯಾರು ಸೋತಿರ್ತಾರೆ ಅವರು ಅಪೀಲ್ ಕೋರ್ಟಲ್ಲಿ ಹೋಗಿ ಅವರು ಅದನ್ನು ಚಾಲೆಂಜ್ ಮಾಡ್ತಾರೆ, ಮತ್ತೆ ಅದು ಕಂಟಿನ್ಯೂಯೇಷನ್ ಇದೆ. ಹೀಗಾಗಿ ಕೋರ್ಟಲ್ಲಿ ದಯವಿಟ್ಟು ಸಾಧ್ಯವಾದಷ್ಟು ಇವಾಗ ಬರ್ಲಿಕ್ಕೆ ಹೋಗ್ಬೇಡಿ. ಸಾಧ್ಯವಾದಷ್ಟು ಹಿರಿಯರ ಮಾತುಗಳನ್ನು ಮನೆಯಲ್ಲಿ ಕೇಳಿ ಅಲ್ಲೇ ಬಗೆಹರಿಸಿಕೊಳ್ಳುವಂತ ಒಂದು ವ್ಯವಸ್ಥೆಯನ್ನು ಮಾಡಿಕೊಳ್ಳೋದು ಬಹಳ ಉತ್ತಮ ಅಂತ ಹೇಳಿ ನನ್ನ ಒಂದು ನಿಮಗೆ ಸಲಹೆ. ಮತ್ತೆ ಈಗ ಇತ್ತಿತ್ತಲಾಗಿ ಇನ್ನೂ ಒಂದು ಕಾನ್ಸೆಪ್ಟ್ ನಮ್ದು ಕಾನೂನು ಸೇವಾ ಪ್ರಾಧಿಕಾರಕ್ಕೆ ಬಂದಿದೆ. ಅದೇನಂತಂದ್ರೆ ಲೀಗಲ್ ಏಡ್ ಡಿಫೆನ್ಸ್ ಕೌನ್ಸಿಲ್ ಅಂತ ಹೇಳಿ. ಅಂದ್ರೆ ಪ್ರತಿರಕ್ಷಣೆ ಯಾರ್ಯಾರ ವಿರುದ್ಧ ಕ್ರಿಮಿನಲ್ ಕೇಸ್ ಹಾಕಿರ್ತಾರೋ ಅಂತವರಿಗೆ ವಕೀಲರ ನೇಮಕ ಮಾಡದೇ ಇರುವಂತಹ ಸಂದರ್ಭದಲ್ಲಿ ಇಲ್ಲಿ ಯಾವುದು ಆದಾಯ ನಿಧಿ ಏನೂ ಇರುವುದಿಲ್ಲ. ಇಲ್ಲಿ ಏನಿರುತ್ತೆ ಅಂತಂದ್ರೆ, ಒಂದ್ ವೇಳೆ ನಿಮಗೆ ವಕೀಲರು ಅಪಾಯಿಂಟ್ಮೆಂಟ್ ಮಾಡ್ಕೊಳ್ಳುವಂತ ಒಂದ್ ವೇಳೆ ಆರ್ಥಿಕ ಶಕ್ತಿ ಇರಲಿಲ್ಲ ಅಂತಂದ್ರೆ ತಾವು ಒಂದು ಅರ್ಜಿಯನ್ನು ಕೊಟ್ಟಿದ್ರೆ ನಾವೇನ್ ಮಾಡ್ತೀವಪ್ಪ ಅಂತಂದ್ರೆ, ಈ ವಕೀಲರ ನೇಮಕ ಮಾಡಿ ನಿಮ್ಮ ಪರವಾಗಿ ವಾದವನ್ನು ಮಾಡಿಸಲಿಕ್ಕೆ ನಾವು ಅಪಾಯಿಂಟ್ಮೆಂಟ್ ಅನ್ನು ಮಾಡ್ತಾ ಇದ್ವಿ. ಇದು ಇದ್ದಿದ್ದಾಗ ಒಂದು 6 ತಿಂಗಳಿಂದ ಈಗ ಬಂದಿದೆ ಸ್ಕೀಮ್, ಮೊದಲಿಗೆ ಇರಲಿಲ್ಲ. ಮತ್ತೆ ಇನ್ನೊಂದು ಮುಖ್ಯವಾಗಿರ್ತಕ್ಕಂಥ ಉದ್ದೇಶ ಏನಂತಂದ್ರೆ, ಪ್ರೀ ಲಿಟಿಗೇಷನ್ ಕೇಸ್ ಅಂತ ಹೇಳಿ. ಅಂದ್ರೆ ನ್ಯಾಯಾಲಯಕ್ಕೆ ಹೋಗುವಂತ ಪೂರ್ವದಲ್ಲಿ ತಾವು ನಮ್ಮ ಕಾನೂನು ಸೇವಾ ಪ್ರಾಧಿಕಾರಕ್ಕೆ ಒಂದು ಅರ್ಜಿಯನ್ನು ಕೊಟ್ಟಿದ್ರೆ
ಈಗ ಹೇಳಿದೆ ನಾನು ಸಣ್ಣ ಸಣ್ಣ ಎಕ್ಸಾಂಪಲ್ಗಳನ್ನು ಹೇಳಿದೆ. ವೈವಾಹಿಕ ಜೀವನದಾಗಲಿ ಅಥವಾ ಯಾವುದೋ ಒಂದು ಗೌರ್ಮೆಂಟ್ ಸ್ಕೀಮ್ ಆಗಲಿ ಅಥವಾ ಯಾವುದೋ ಒಂದು ಹಾಸ್ಟೆಲ್ ಅಲ್ಲಿ ಅಡ್ಮಿಷನ್ ತಗೊಳ್ಳೋದಾಗ್ಲಿ, ತಾವು ಒಬ್ಬರಿಗೆ ಕಾನೂನು ಚೌಕಟ್ಟಿನಾಗಿದ್ರೆ ಅವ್ರು ಕೊಡ್ತಾ ಇಲ್ಲ ಅಂತ ತಿಳ್ಕೊಂಡು ಅವ್ರು ನಿಮ್ಗೆ ರಿಫ್ಯೂಸ್ ಮಾಡ್ತಾ ಇರ್ತಾರೆ. ಅಂತ ಒಂದು ಸಂದರ್ಭದಲ್ಲಿ ನಮ್ಮ ಆಡು ಭಾಷೆಯಲ್ಲಿ ನಮ್ಗೆ ನೇರವಾಗಿ ಒಂದು ಲಿಖಿತವಾಗಿರ್ತಕ್ಕಂಥ ಒಂದು ನಿಮ್ಮ ಆಡು ಭಾಷೆಯಲ್ಲಿ ಅರ್ಜಿಯನ್ನು ಕೊಟ್ಟಿದ್ರೆ ನಾವು ಸಂಬಂಧಪಟ್ಟಂತ ಅಧಿಕಾರಿಗಳಿಗಾಗಲಿ ಅಥವಾ ಸಂಬಂಧಪಟ್ಟಂತವರಿಗೆ ನೋಟಿಸ್ ಅನ್ನು ಜಾರಿ ಮಾಡಿ ಅವ್ರಿಗೆ ಬರ್ಮಾಡಿ ಕೊಟ್ಟು ನಾವೇನ್ ಮಾಡ್ತೀವಿ ಅಲ್ಲಿ ಒಂದು ಕಾನೂನು ಚೌಕಟ್ಟಿನೊಳಗೆ ನಾವು ಒಂದ್ ವೇಳೆ ಕರಾರಾಗಿದ್ದರೆ ಅವಲ್ಲೇ ನಾವು ಸವಲತ್ತನ್ನು ಇಸ್ಕೊಟ್ಬಿಟ್ಟು ಆ ಪೇಷನ್ ಅನ್ನ ಅಲ್ಲೇ ಕ್ಲೋಸ್ ಮಾಡ್ತೀವಿ. ಅಂದ್ರೆ ಇದರ ಉದ್ದೇಶ ಏನಪ್ಪಾ ಅಂತಂದ್ರೆ ಕೋರ್ಟ್ಗೆ ಹೋಗಿದ್ರೆ ಮತ್ತೆ ಅಲ್ಲಿ 6 ತಿಂಗಳು ವರ್ಷಾನುಗಟ್ಟಲೆ ಅಳದಾಡ್ಬೇಕಾಗುತ್ತೆ. ನೇರವಾಗಿ ತಾವು ವಕೀಲರ ಸಹಾಯದಿಂದ ನೇರವಾಗಿ ತಾವು ನಮ್ಮ ಕಚೇರಿಗೆ ಬಂದ್ಬಿಟ್ಟಿದ್ರೆ ಅಥವಾ ನಮ್ಮ ನ್ಯಾಯಾಲಯಕ್ಕೆ ಬಂದ್ಬಿಟ್ಟಿದ್ರೆ ಇಲ್ಲಿ ಫ್ರೀ ಆಗಿ ಮತ್ತು ತುರ್ತಾಗಿ ನಮಗೆ ಒಂದು ನ್ಯಾಯವನ್ನು ಸಿಗುವಂತ ಒಂದು ಅವಕಾಶ ಇರುತ್ತದೆ ಅಂತ ಹೇಳ್ತಾ, ಮತ್ತೆ ನಿರ್ದಿಷ್ಟ ವಿಚಾರಗಳನ್ನು ನಮ್ಮ ಹಂಚಿಕೊಳ್ಳಕ್ಕೆ ಅವಕಾಶ ಮಾಡಿಕೊಟ್ಟಿರುವಂತಹ ಈ ವೇದಿಕೆಗೆ ಯಾರಿಗಾದ್ರೂ ನ್ಯಾಯಾಧೀಶ ಆಗುವಂತ ಏನಾದ್ರೂ ಆಸೆ ಐತಾ? ಜಡ್ಜಿಗಳ ಆಗ್ಬೇಕನ್ನೋದು ಯಾರಿಗಾದ್ರೂ ಏನಿದೆಯಾ? ಓಕೆ, ಹೇಳ್ಕೊಡ್ತೀನಿ ತಾವು ಕೂಡ ಹೇಗೆ ತಯಾರಿಯನ್ನು ನಡೆಸೋದು ಅಂತ ಹೇಳಿ. ತಾವು ಮೊಟ್ಟ ಮೊದಲನೇದಾಗಿ ತಾವು ವಕೀಲರಾಗಿ ಬಾರ್ ಕೌನ್ಸಿಲ್ ಅಲ್ಲಿ ಎನ್ರೋಲ್ಮೆಂಟ್ ಆಗಿರ್ಬೇಕು. ಅಂದ್ರೆ ಇಲ್ಲಿ 2 ರೀತಿಯ ಕೋರ್ಸ್ಗಳಿದ್ದಾವೆ. ಇಲ್ಲಿ ಒಂದು 3 ವರ್ಷದ LLB, ಒಂದು 5 ವರ್ಷದ LLB. 5 ವರ್ಷದ LLB ಅಂತಂದ್ರೆ ಆಫ್ಟರ್ PU ಅದು 5 ಇಯರ್ಸ್ ಕೋರ್ಸ್. ಆಫ್ಟರ್ ಎನಿ ಡಿಗ್ರಿ 3 ಇಯರ್ಸ್ ಕೋರ್ಸ್. ಇಲ್ಲಿ ತಾವು ತೀರ್ಗಡೆ ಹೊಂದಿದ ನಂತರ ಬಾರ್ ಕೌನ್ಸಿಲ್ ಅಲ್ಲಿ ತಾವು ರಿಜಿಸ್ಟ್ರೇಷನ್ ಅನ್ನು ಮಾಡಿಸಿ ವಕೀಲ ವೃತ್ತಿಯನ್ನು ತಾವು ಪ್ರಾರಂಭ ಮಾಡಬಹುದು. ಇದು ವಕೀಲ ವೃತ್ತಿಗೆ ಇದು ಅರ್ಹತೆಗಳು. ಅದು ತಾವು ನ್ಯಾಯಾಧೀಶರ ಆಗ್ಬೇಕಪ್ಪ ಅಂತಂದ್ರೆ, ನಂತರ ಆಗ್ಬೇಕಪ್ಪ ಅಂತಂದ್ರೆ ಇಲ್ಲಿ ಮೊದಲೇನಿತ್ತಪ್ಪ ಅಂತಂದ್ರೆ 3 ಆಗಿ ತಾವು ಪ್ರಾಕ್ಟೀಸ್ ಮಾಡ್ಬೇಕಾಗುತ್ತೆ. ಅಂದ್ರೆ ವಕೀಲ ವೃತ್ತಿ ಎನ್ರೋಲ್ಮೆಂಟ್ ಆಗಿದ್ಮೇಲೆ 3 ವರ್ಷ ತಾವು ತಾಲೂಕಾ ನ್ಯಾಯಾಲಯದಾಗಲಿ ಜಿಲ್ಲಾ ನ್ಯಾಯಾಲಯದಾಗಲಿ ಪ್ರಾಕ್ಟೀಸ್ ಮಾಡ್ಬೇಕನ್ನೋ ಒಂದು ಅನುಭವಗಳ ಒಂದು ಸರ್ಟಿಫಿಕೇಟ್ ಕೊಡಬೇಕಾಗಿರ್ಬೋದು. ಆದ್ರೆ ಈಗ ಮೊನ್ನೆ ಸರ್ವೋಚ್ಚ ನ್ಯಾಯಾಲಯ ಕಂಡೀಷನ್ ತೆಗೆದಾಕಿದೆ. ಈಗ ಗೌರ್ಮೆಂಟ್ ಆಗಿದ್ರೆ ಸಾಕು ನ್ಯಾಯಾಧೀಶರ ಒಂದು ಪರೀಕ್ಷೆಯನ್ನು ಎದುರಿಸಬಹುದು ಅಂತ ಹೇಳಿ ಈಗ ಚಾಲ್ತಿಯಲ್ಲಿರುವಂತದ್ದು. ಇಲ್ಲಿ ಮುಖ್ಯವಾಗಿರ್ತಕ್ಕಂಥದ್ರಲ್ಲಿ ಪ್ರಿಲಿಮ್ಸ್ ಇರುತ್ತೆ. ಫಸ್ಟ್ ಎಕ್ಸಾಮ್ ಅಂದ್ರೆ ಸೇಮ್ ಬ್ಯಾಂಕ್ IAS KS ನೀವು ಅಪೇರ್ ಆಗ್ತಿರಲ್ಲ ಹಾಗೆ ಪ್ರಿಲಿಮ್ಸ್ ಅಂತಂದ್ರೆ 1, 2, 3, 4 ಅಂತ ಹೇಳಿ ಕ್ವಶನ್ಸ್ 100 ಮಾರ್ಕ್ಸ್ ಕ್ವಶನ್ಸ್ ಇರ್ತದೆ. ಅದರಲ್ಲಿ ಮೋರ್ ದೆನ್ 35, 45 ಯಾರು ತಗೊಂಡಿದ್ರೆ ಅವರು ತೀರ್ಗಡೆ ಹೋಗ್ತಿರ್ತಾರೆ. ಅದು ಪ್ರಿಲಿಮ್ಸ್ ಆಯ್ತು. ಪ್ರಿಲಿಮ್ಸ್ ಆದ್ಮೇಲೆ ಮತ್ತೆ ಮೇನ್ಸ್ ಬರುತ್ತೆ. ಮೇನ್ಸ್ ಅಲ್ಲಿ ನಿಮಗೆ 4 ಪೇಪರ್ಗಳು ಇರ್ತವೆ. ಅಲ್ಲಿ ಒಂದು ರೈಟಿಂಗ್ ಆಫ್ ಜಡ್ಜ್ಮೆಂಟ್ ಇನ್ ಸಿವಿಲ್ ಕೇಸಸ್, ರೈಟಿಂಗ್ ಆಫ್ ಜಡ್ಜ್ಮೆಂಟ್ ಇನ್ ಕ್ರಿಮಿನಲ್ ಕೇಸಸ್, ಇವೆರಡು ಪೇಪರ್ಗಳು ಇರ್ತವೆ. 4 ಮಾರ್ಕ್ಸ್ ಇರ್ತವೆ. ಮತ್ತೆ ಒಂದು ಟ್ರಾನ್ಸ್ಲೇಷನ್ ಪೇಪರ್ ಇರುತ್ತೆ. ಕನ್ನಡದಿಂದ ಇಂಗ್ಲಿಷ್, ಇಂಗ್ಲಿಷಿಂದ ಕನ್ನಡ. ಇದು ಸ್ವಲ್ಪ ಟಫೆಸ್ಟ್ ಸಬ್ಜೆಕ್ಟ್. ಆದ್ರೆ ತಾವು ಪ್ರಾಕ್ಟೀಸ್ ಮಾಡ್ತಾ ಹೋದಂಗೆ ಅದು ಸರಳವಾಗಿ ಹೋಗ್ತಾ ಇರ್ತದೆ. ಮತ್ತೆ ಒಂದು ಲಾ ಸಬ್ಜೆಕ್ಟ್ ಅಂತ ಹೇಳುತ್ತೆ. ಎಲ್ಲ ಕಾನೂನಿಗೆ ಸಂಬಂಧಪಟ್ಟ ಸಂವಿಧಾನ, ಮತ್ತೆ ಸಿವಿಲ್ ಪ್ರೊಸೀಜರ್ ಕೋಡ್, ಕ್ರಿಮಿನಲ್ ಪ್ರೊಸೀಜರ್, ಎವಿಡೆನ್ಸ್ ಆಕ್ಟ್ ಇವೆಲ್ಲ ನೀವು LLB ಮಾಡಿದ್ರೆ ನಿಮಗೆಲ್ಲ ಗೊತ್ತಾಗುತ್ತೆ. ಅವೆಲ್ಲ ಎಷ್ಟೊಂದು ವಿಷಯಗಳು ತಾವು ಓದಿದ್ರೆ ಅದರಲ್ಲಿ ಮೆರಿಟ್ ವೈಸ್ ಲಿಸ್ಟ್ ಹೇಗಿದ್ದಾರೆ. ನೀವು ಅನ್ಕೊಟ್ಟಿದ್ದು 50 ಪೋಸ್ಟ್ ಇದೆ ಅಂತ ಕೊಡ್ತೀವಿ. ಒಂದು 150 ಪಾಸ್ ಆಗಿದ್ರೆ ಮತ್ತೆ ನೆಕ್ಸ್ಟ್ ಅಂತ ವೈವಾ ಇರುತ್ತೆ. ಅಲ್ಲಿ ವೈವಾ ಅಂತ ನಮ್ಮ ಉಚ್ಚ ನ್ಯಾಯಾಲಯದ 5 ನ್ಯಾಯಾಧೀಶರು ತಮ್ಮನ್ನೆಲ್ಲ ವೈವಾ ಮಾಡ್ತಾರೆ. ತಮ್ಮನ್ನ ಪರೀಕ್ಷಿಸ್ತಾರೆ. ಇವರಿಗೆ ಯಾಕಂದ್ರೆ ಸೂಟಬಿಲಿಟಿ ಫಸ್ಟ್ ನೋಡ್ತಾರೆ. ಇವರಿಗೆ ಯಾಕಂದ್ರೆ ನೀವು ಒಂದು ಕೋರ್ಟಿನ ಮಾಲಕರಾಗ್ತಾರೆ. ನಿಮ್ಗೆ ನ್ಯಾಯಾಧೀಶರನ್ನ ಅಪಾಯಿಂಟ್ ಮಾಡ್ಬೇಕಂತ ಒಂದು ಕೋರ್ಟಿನ ಮಾಲಕ ಇರ್ತಾವ. ಇವರಿಗೆ ಎಲ್ಲ ಅರ್ಹತೆ. ನಾಳೆ ಒಂದು ಕೋರ್ಟ್ಗೆ ಒಂದು ಕೊಟ್ಟಿದ್ರೆ ಇವರು ಹೆಂಗ್ ನಡೆಸ್ಕೊಂಡು ಹೋಗ್ತಾರೆ, ಕಾನೂನು ಜ್ಞಾನ ಹೇಗಿದೆ, ನಡತೆ ಹೇಗಿದೆ ಎಲ್ಲೋ ನೋಡ್ತಾರೆ. ಒಂದು 20 ನಿಮಿಷದಿಂದ 30 ನಿಮಿಷ ಒಳಗೆ ನಿಮಿಷಗಳ ಕಾಲ ತಮಗೆ ವೈವಾಹ ಮಾಡ್ತಾರೆ. ನಂತರ ಅಂತಿಮ ಲಿಸ್ಟ್ ಅನ್ನು ಹೊರಡಿಸ್ತಾರೆ.
ಹೀಗಾಗಿ ನ್ಯಾಯಾಧೀಶ ಆಗುವಂತವರು ಏನಾದ್ರು ಇಚ್ಛೆ ಇದ್ದಿದ್ರೆ, ಬಟ್ ಕಠಿಣವಾದ ಕೆಲಸ, ನ್ಯಾಯಾಧೀಶನಾಗಿದ್ದರೆ ತುಂಬಾ ಕಠಿಣವಾದ ಕೆಲಸ, ಸ್ಥಿತಿ ಇಲ್ಲ. ಆದ್ರೆ ಎದುರಿಸ್ತೀವಿ, ನಾವೆಲ್ಲ ಚಾಲೆಂಜ್ ತಗೊಂಡು ಮಾಡ್ತೀನಿ ಅಂತ ಬೇಕಿಲ್ಲಿ. ಯಾಕಂದ್ರೆ ನಮ್ಮ ಕೋರ್ಟ್ಗಳ ಮುಂದೆ ಎಲ್ಲ ಒಂದು ನಂದು ಸತ್ಯ ಅಂತ ಹೇಳ್ತಾರೆ, ನಂದು ಸತ್ಯ ಅಂತ ಹೇಳ್ತಾರೆ. ಅದ್ರದ್ದು ಸತ್ಯ ಯಾವಾಗ ನಾವು ಕಂಡುಹಿಡಿಬೇಕಾಗುತ್ತೆ, ಅನುಭವದಿಂದ ಬರ್ತಾ ಇರುತ್ತೆ. ಅಂತ ಒಂದು ಕೆಲಸಕ್ಕೆ ಕೈ ಹಾಕ್ತಿದೆ ಅಂತ ನಂಬಿ ತಮ್ಮ ಮುಂದಿನ ಜೀವನದಲ್ಲಿ ಯಶಸ್ವಿ ಆಗಲಿ ತಮ್ಮೆಲ್ಲರಿಗೂ ಭಗವಂತ ತಮ್ಮೆಲ್ಲರೂ ಕರುಣಿಸಲಿ ಅಂತ ಹೇಳ್ತಾ, ನನಗೆ ಇಲ್ಲಿ ಕರೆಸಿ ಒಂದೆರಡು ಮಾತುಗಳನ್ನ ನಮ್ಮ ಕಾನೂನು ಸೇವಾ ಪ್ರಾಧಿಕಾರದ ಉದ್ದೇಶಗಳನ್ನು ತಿಳಿ ಹೇಳೋದಕ್ಕೆ ಅವಕಾಶ ಮಾಡಿಕೊಟ್ಟಿರುವಂತಹ ಸ್ಕೌಟ್ಸ್ ಅಂಡ್ ಗೈಡ್ಸ್ ಸಂಸ್ಥೆಯವರಿಗೂ ಹಾಗೂ ಈ ವೇದಿಕೆಯವರಿಗೂ ಅವರೆಲ್ಲರಿಗೂ ನನ್ನ ಹೃದಯಪೂರ್ವಕವಾಗಿರ್ತಕ್ಕಂಥ ಧನ್ಯವಾದಗಳನ್ನು ಸಲ್ಲಿಸ್ತೇನೆ.